ಆತ್ಮೀಯ ವಿದ್ಯಾರ್ಥಿಗಳೇ, ವೃತ್ತದ ಮೇಲಿನ ಪ್ರಮೇಯಗಳನ್ನು ನೋಡ್ತಾ ಇದ್ದಾವೆ. ಮೊದಲನೇ ಪ್ರಮೇಯ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಅಂದ್ರೆ OP ಮತ್ತು XY ಲಂಬವಾಗಿರಲಿ ಅಥವಾ ಲಂಬ ಆದಾಗ ಸಾಧಿಸಬೇಕಾಗೈತಿ. ಇದು ಸಾಧಿಸಬೇಕಾಗೈತಿ. ಹಾಗಾದರೆ ನಾನು ದತ್ತ ಬರ್ಕೋತೀನಿ. O ಕೇಂದ್ರವಿರುವ ವೃತ್ತಕ್ಕೆ P ಸ್ಪರ್ಶ ಬಿಂದು, XY ಸ್ಪರ್ಶಕಾತನು ಬರ್ಕೋಬೋದು. ನೆಕ್ಸ್ಟ್ ಸಾಧನೀಯ ಏನಪ್ಪ ಅಂದ್ರೆ OP ಲಂಬಾರ್ಧಕ XY. ಇನ್ನು ರಚನೆ ಏನು ಮಾಡ್ತದೆ ಅಂದರೆ, ಸ್ಪರ್ಶಕದ ಮೇಲೆ Q ಬಿಂದುವನ್ನು ಗುರುತಿಸಿ, ಅಂದರೆ Qವನ್ನು ಗುರುತಿಸಿ OQವನ್ನು ಸೇರಿಸೋಣ. ಆಮೇಲೆ ಇಲ್ಲಿ ವೃತ್ತದ ಮೇಲೆ ಒಂದು ಬಿಂದು ಹಾದು ಹೋಗ್ತದೆ, ಅದಕ್ಕೆ ಏನಂತ ಕೊಡೋಣ, R ಅಂತ ಕೊಡೋಣ. ಇನ್ನು ಸಾಧನೆ, O ಕೇಂದ್ರವಿರುವ ವೃತ್ತದಲ್ಲಿ OP ಮತ್ತು OR ಸಮ. OP ಮತ್ತು OR ಸಮ. ಯಾಕಪ್ಪ ಅಂದರೆ ಒಂದೇ ವೃತ್ತದ ತ್ರಿಜ್ಯಗಳು. ಹಾಗಾದರೆ OQ ಈಕ್ವಲ್ ಟು OR ಪ್ಲಸ್ ಆರ್ ಕ್ಯೂ. ಹಾಗಾದರೆ OQ ಗ್ರೇಟರ್ ದ್ಯಾನ್ OR ಅಂದರೆ ORಗಿಂತ OQ ದೊಡ್ಡದಾಯಿತು. ಅದೇ ರೀತಿ OQ ಗ್ರೇಟರ್ ದ್ಯಾನ್ OP. ಹಾಗಾದರೆ ಏನಾಗುತ್ತಪ್ಪ ಅಂದ್ರೆ OP ಲಂಬಾರ್ಧಕ XY. ಯಾಕಪ್ಪ ಅಂದ್ರೆ XY ಸ್ಪರ್ಶಕಕ್ಕೆ ಅತಿ ಕಡಿಮೆ ದೂರದಲ್ಲಿರುವಂತಹ ರೇಖೆ ಯಾವುದು, OP. ಆದ್ದರಿಂದ OP ಲಂಬಾರ್ಧಕ XY ಆಗಿರುತ್ತದೆ.